ಕೊಡಗಿನಲ್ಲಿ ಭಾರೀ ಮಳೆ ಕ್ಷಣ ಕ್ಷಣಕ್ಕೂ ಕಾವೇರಿ ಮಾತೆ ಉಕ್ಕಿ ಹರಿತಾ ಇರುವಂತದ್ದು. ಇನ್ನು ಕಾವೇರಿ ರೌದ್ರಾವತಾರಕ್ಕೆ ನದಿ ಪಾತ್ರದ ಜನರು ಬೆಚ್ಚಿ ಬಿದ್ದಿದ್ದಾರೆ. ಕೆಆರ್ಎಸ್ ನಿಂದ ನದಿಗೆ 1.30 ಲಕ್ಷ ಕ್ಯೂಸೆಕ್ ನೀರು ಬಿಡುಗಡೆ ಮಾಡಿದ್ದು ಸುರಕ್ಷಿತ ಸ್ಥಳಗಳಿಗೆ ತೆರಳಲು ಡಿಸಿ ಡಾಕ್ಟರ್ ಕುಮಾರ್ ಈಗ ಸೂಚನೆ ನೀಡಿದ್ದಾರೆ. ಮಂಡ್ಯ ಜಿಲ್ಲಾ ವ್ಯಾಪ್ತಿಯ ನದಿ ಪಾತ್ರದ ತಗ್ಗು ಪ್ರದೇಶ, ನದಿಯ ಎರಡು ದಂಡೆಗಳಲ್ಲಿರುವಂತಹ ಜನ, ರೈತರ ಒಂದು ರಕ್ಷಣೆಗೆ ಅಗತ್ಯ ಕ್ರಮಕ್ಕೆ ಮುಂದಾಗಿದ್ದು ರೈತರು ತಮ್ಮ ಆಸ್ತಿ ಪಾಸ್ತಿ ಜಾನುವಾರುಗಳ ರಕ್ಷಣೆಗೆ ಎಚ್ಚರವನ್ನು ವಹಿಸಬೇಕಾಗಿದೆ. ಇನ್ನು ಸುರಕ್ಷಿತ ಸ್ಥಳಗಳಿಗೆ ತೆರಳಿ ಅಂತ ಹೇಳಿ ಡಿಸಿ ಮನವಿಯನ್ನ ಮಾಡಿದ್ದಾರೆ. ಕೊಡಗಿನಲ್ಲಿ ಭಾರೀ ಮಳೆ ಹಿನ್ನೆಲೆ ಕ್ಷಣ ಕ್ಷಣಕ್ಕೂ ಕೂಡ ಕಾವೇರಿ ಮಾತೆ ಹುಕ್ಕಿ ಹರಿತಾ ಇರುವಂಥದ್ದು. ಕಾವೇರಿ ರೌದ್ರಾವತಾರಕ್ಕೆ ನದಿ ಪಾತ್ರದ ಜನರು ಬೆಚ್ಚಬಿದ್ದಿದ್ದಾರೆ. ಕೆಆರ್ಎಸ್ ನಿಂದ ನದಿಗೆ 1.30 ಲಕ್ಷ ಕ್ಯೂಸೆಕ್ ನೀರು ಬಿಡುಗಡೆ ಮಾಡಿದ್ದು ಸುರಕ್ಷಿತ ಸ್ಥಳಗಳಿಗೆ ತೆರಳಲು ಡಿಸಿ ಡಾಕ್ಟರ್ ಕುಮಾರ್ ಈಗ ಸೂಚನೆಯನ್ನ ನೀಡಿದ್ದಾರೆ. ಮಂಡ್ಯ ಜಿಲ್ಲಾ ವ್ಯಾಪ್ತಿಯ ನದಿ ಪಾತ್ರದಲ್ಲಿ ತಗ್ಗು ಪ್ರದೇಶ, ನದಿಯ ಎರಡು ದಂಡೆಗಳಲ್ಲಿರುವಂತಹ ಜನ, ರೈತರ ರಕ್ಷಣೆಗೆ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ರೈತರು ತಮ್ಮ ಆಸ್ತಿ ಪಾಸ್ತಿ ಜಾನುವಾರುಗಳ ರಕ್ಷಣೆಗೆ ಎಚ್ಚರವನ್ನು ವಹಿಸಬೇಕಾಗಿರುವಂಥದ್ದು. ಸುರಕ್ಷಿತ ಸ್ಥಳಗಳಿಗೆ ಜನ ತೆರಳಲು ಡಿಸಿ ಡಾಕ್ಟರ್ ಕುಮಾರ್ ಈಗ ಮನವಿಯನ್ನ ಮಾಡಿದ್ದಾರೆ. ಇನ್ನು ಕೊಡಗಿನಲ್ಲಿ ಮಳೆರಾಯಿನ ಆರ್ಭಟ ಮುಂದುವರೆದಿದ್ದು ಕ್ಷಣ ಕ್ಷಣಕ್ಕೂ ಕೂಡ ಕಾವೇರಿ ಮಾತೆ ಹುಕ್ಕಿ ಹರಿತಾ ಇರುವಂಥದ್ದು. ಕಾವೇರಿ ರೌದ್ರಾವತಾರಕ್ಕೆ ನದಿ ಪಾತ್ರದ ಜನ ಬೆಚ್ಚಬಿದ್ದಿದ್ದಾರೆ. ಕೆಆರ್ಎಸ್ನಿಂದ ನದಿಗೆ 1.30 ಲಕ್ಷ ಕ್ಯೂಸೆಕ್ ನೀರು ಬಿಡುಗಡೆ ಮಾಡಿದ್ದು ಸುರಕ್ಷಿತ ಸ್ಥಳಗಳಿಗೆ ತೆರಳಲು ಡಿಸಿ ಡಾಕ್ಟರ್ ಕುಮಾರ್ ಈಗ ಸೂಚನೆಯನ್ನ ನೀಡಿದ್ದಾರೆ. ಮಂಡ್ಯ ಜಿಲ್ಲಾ ವ್ಯಾಪ್ತಿಯ ನದಿ ಪಾತ್ರದ ತಗ್ಗು ಪ್ರದೇಶ, ನದಿಯ ಎರಡೂ ದಂಡೆಗಳಲ್ಲಿರುವಂತಹ ಜನ ಹಾಗೂ ರೈತರ ರಕ್ಷಣೆಗೆ ಅಗತ್ಯ ಕ್ರಮವನ್ನ ಕೈಗೊಳ್ಳಲಾಗ್ತಾ ಇದೆ. ರೈತರು ತಮ್ಮ ಆಸ್ತಿ ಪಾಸ್ತಿ ಜಾನುವಾರುಗಳ ಒಂದು ರಕ್ಷಣೆಗೆ ಎಚ್ಚರವನ್ನು ವಹಿಸಬೇಕು. ಸುರಕ್ಷಿತ ಸ್ಥಳಗಳಿಗೆ ಜನ ತೆರಳಲು ಡಿಸಿ ಡಾಕ್ಟರ್ ಕುಮಾರ್ ಈಗ ಮನವಿ ಮಾಡಿದ್ದಾರೆ.